ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಒಂದು ಸಿನಿಮಾ ಅಂದರೆ ಅಲ್ಲಿ ಎಲ್ಲ ಥರದ ಪಾತ್ರಧಾರಿಗಳು ಇರ್ತಾರೆ. ಒಬ್ಬ ಹೀರೋ, ಅವನಿಗೊಬ್ಳು ಹೀರೋಯಿನ್ನು, ಕಾಮಿಡಿಯನ್ನು, ವಿಲನ್ನು, ಸೈಡ್ ರೋಲಲ್ಲೇ ವಿಲನ್ ಆಗಿರೋನು, ಸೈಡ್ ರೋಲಲ್ಲಿ ಕಾಮಿಡಿಯನ್ ಮಾಡೋನು, ಹೀಗೆ 10 ಪಾತ್ರಗಳಿಂದ ಒಂದು ಸಿನಿಮಾ ಆಗುತ್ತೆ. ಈ ಕಾಂಗ್ರೆಸ್ ಪಕ್ಷವನ್ನು ನೋಡ್ತಾ ಇದ್ದರೆ ನನಗೊಂದು ಸಿನಿಮಾ ಇದ್ದಂಗೆ ಕಾಣಿಸ್ತಾ ಇದೆ. ಅಟ್ಟರ್ ಫ್ಲಾಪ್ ಸಿನಿಮಾ ಅಂತಾರಲ್ಲ, ಆ ಥರ ಕರಿಬೋದು. ಇಲ್ಲಿ ರಾಹುಲ್ ಗಾಂಧಿಯನ್ನು ಹೀರೋ ಆಗಿ ಬನ್ನಿ ಸರ್ ಅಂತ ಎಷ್ಟೇ ವರ್ಷದಿಂದ ಟ್ರೈ ಮಾಡ್ತಾಯಿದ್ರು ಕೂಡ ಬೇಡ ನನಗೆ ಕಾಮಿಡಿಯನ್ ರೋಲೇ ಇರಲಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಬೇಕಾಗ್ತಾರೆ ಅಂತವ್ರು ಸಮಾಜಕ್ಕೆ. ಅಯ್ಯೋ, ಸಮಾಜ ಸೇವಕರು ಇಷ್ಟೊಂದು ಬ್ಯುಸಿ ಲೈಫ್ ನಡುವೆ ಕಾಮಿಡಿ ಮಾಡೋರು ಬೇಕಲ್ಲ. ಪ್ರಾಣೇಶ್ ಅವರು ಕೂಡ ಸ್ಟ್ಯಾಂಡಪ್ ಕಾಮಿಡಿ ಕಮ್ಮಿ ಮಾಡಿದ್ದಾರೆ. ಹೀಗಾಗಿ ಜನ ಮನೋರಂಜನೆ ಇಲ್ಲದೆ ಮನನೊಂದೋದು ಬೇಕಾ? ಆ ಥರ ಕೊರಗಬಾರದು ಅಂತ ರಾಹುಲ್ ಗಾಂಧಿ ತಮ್ಮ ಕೈಲಾದಷ್ಟು ಬೆಸ್ಟ್ ಕೊಡೋಕೆ ನಿಂತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕಾಮಿಡಿ ಕಿಂಗ್ ಅಂತಲೇ ಫೇಮಸ್ ಆಗಿದ್ದ ಜಮೀರ್ ಅಹ್ಮದ್ ಖಾನ್ ಈಗ ಸದ್ಯಕ್ಕೆ ಕರ್ನಾಟಕ ರೈತರ ಪಾಲಿನ ವಿಲನ್ ಆಗಿ ಚೇಂಜ್ ಆಗಿದ್ದಾರೆ. ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದ ಇನ್ನೊಬ್ಬ ಹಿರಿಯ ನಾಯಕ, ಅವರು ಪಕ್ಷದಲ್ಲಿ ಚೆನ್ನಾಗಿ ಗುರುತಿಸಿಕೊಂಡು ದಶಕಗಳ ಕಾಲ ಸಂಸದರಾಗಿ ಆಯ್ಕೆಯಾಗಿ ಹೊಸ ಹೆಸರಿನ ಎದುರು ಸೋತು ಮಾರನೇ ಅವಧಿಗೆ ನಾನು ನಿಲ್ಲಲ್ಲ, ನನ್ನ ಅಳಿಯನನ್ನು ನಿಲ್ಲಿಸ್ತೀನಿ ಅಂತ ನಿಲ್ಲಿಸಿದ ಮುಖಂಡ ಯಾರಂತ ಗೊತ್ತಾಗಿರ್ಬೇಕಲ್ಲ. ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅವರು ಇಷ್ಟು ದಿವಸ ತುಂಬ ಸಾಫ್ಟ್ ಮಾತುಗಾರಿಕೆಯಿಂದ ಒಂದು ಬೆಸ್ಟ್ ರೋಲನ್ನು ಸಿನಿಮಾದಲ್ಲಿ ತಗೊಂಡಿದ್ರು, ಫುಲ್ ಫೇಮಸ್ ಆಗಿದ್ದರು. ಆದರೆ AICC ಅಧ್ಯಕ್ಷರಾದ ಮೇಲೆ ಕಂಡ ಸೋಲುಗಳಿದೆಯಲ್ಲ ಯಪ್ಪ, ಒಂದಾ ಎರಡ. ಅದರಲ್ಲೂ ಏನು ಕಿತ್ತರೂ ದಬಾಗ್ತೀನಿ ಅಂದರು ಜನ, ಓಟಲ್ಲಿ ಏಟ್ ಕೊಟ್ಟು ಲೋಕಸಭೆಯನ್ನು ಸೋಲಿಸಿದ್ರು. ಎಲ್ಲವೂ ಕೂಡ ಅವರನ್ನು ಹತಾಶೆಯ ಪರಮಾವಧಿಗೆ ಊಬರ್ ಕ್ಯಾಬ್ ಮಾಡಿಸಿ ಬಿಟ್ಟು ಬಂದಿದೆ. ಈಗ ಅವರು ಮಾತಾಡಿದರೆ ಸಾಕು ವಿವಾದವೇ ಆಗುತ್ತೆ. ಕೇಸ್ ಬೀಳೋ ಥರವೇ ಮಾತಾಡೋಕೆ ಶುರು ಮಾಡಿದ್ದಾರೆ. ಈಗ ಮಹಾರಾಷ್ಟ್ರ ಚುನಾವಣಾ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದ ಮಾತು, ಕೊಟ್ಟ ಸಂದೇಶ ಎಂಥದ್ದು ಗೊತ್ತಾ? BJP ಹಾಗೂ RSS ಏನಿದೆ, ಹತ್ಯಾಕಾಂಡ ನಡೆಸಿ ಅಂತ ಕರೆದಿದ್ದಾರೆ. सबसे खतरनाक अगर कोई चीज इस देश में पॉलिटिकली है तो वो BJP और RSS. ये तो जहर के जैसा है. जहर मालूम है ना आपको? ये जहर सांप अगर एक बार काटा तो खत्म आदमी होता है, जहरीला सांप. तो इसलिए ये जहरीले सांप को आप मार देना चाहिए. ಅಬ್ಬಬ್ಬಬ್ಬಬ್ಬಾ, ಇವರೇನ ಖರ್ಗೆಯವರು? ಇವರೇನ ಅಹಿಂಸಾವಾದಿ ಬುದ್ಧನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದವರು? ಬುದ್ಧ ನಿದ್ದೆಲ್ಲಿ ಬಂದು ಹೇಳಿದ್ನ ಕೊಚ್ಚಿ ಕೊಲ್ಲಿ ಅಂತ ಮಾತಾಡಿ ಖರ್ಗೆಯವರೇ ಅಂತ BJP RSSನ ಕೊಲ್ಲಬೇಕು ಅಂತ ಜನರಿಗೆ ಹೇಳೋದು ಹತ್ಯಾಕಾಂಡಕ್ಕೆ ಸೂಚನೆ ಕೊಟ್ಟಂತೆ ಆಗಿಲ್ವಾ? ಇದು ನ್ಯಾಯಾಲಯಕ್ಕೆ ಕಾಣೋದಿಲ್ವಾ? ದ್ವೇಷಪೂರಿತ ಭಾಷಣ ಆಗೋದೇ ಇಲ್ವಾ? ಸಂವಿಧಾನ ವಿರೋಧಿ ಅಲ್ವೇ ಅಲ್ವಾ? BJP RSS ಸಿದ್ಧಾಂತವನ್ನು ಮುಗಿಸಿ ಅನ್ನೋದಕ್ಕೂ BJP RSS ಕೊಂದು ಹಾಕಿ ಅನ್ನೋದಕ್ಕೂ ಅಜಗಜಾಂತರ. ಪಕ್ಷದಲ್ಲಿ ಕಾರ್ಯಕರ್ತರು, ಸಂಘದಲ್ಲಿ ಸ್ವಯಂ ಸೇವಕರು. ಹೌದು, ಎಷ್ಟು ಜನರನ್ನ ಕೊಂದು ಹಾಕೋ ಪ್ಲ್ಯಾನಲ್ಲಿ ನೀವು ಇದ್ದೀರಾ? ಯಾವಾಗ ಹತ್ಯೆಗಳು ಶುರುವಾಗುತ್ತೆ ಅಂತ ಹೇಳಿದ್ರೆ ಪಾಪ ಅವರು ಅವರ ಸೇಫ್ಟಿಯನ್ನು ನೋಡಿಕೊಳ್ತಾರೆ. ಇವರೇ ಅಲ್ವಾ ಮಾನವೀಯತೆ ಬಗ್ಗೆ ಪಂಚ ಕಟ್ಕೊಂಡು ಮಾತಾಡೋರು? ಮೋದಿ ಕೂಡ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಕರೆ ಕೊಟ್ರ. ಆದರೆ ಕಾಂಗಿ ಮಂದಿಗಳನ್ನು ಈ ಜಿನ್ನಾ ನೆಹರು ಪಾಕಿಸ್ತಾನಕ್ಕೆ ಕಳಿಸಿದ ಮುಸ್ಲಿಮರ ರೀತಿಯಲ್ಲಿ ಕಳಿಸಿ ಓಡಿಸಾಕಿ ಅಂತ ಅಲ್ಲ. ಕಾಂಗ್ರೆಸ್ನ ಗೆದ್ದಿಲು ತಿಂದಿರೋ ಸಿದ್ಧಾಂತ, ಸುಡುಗಾಡಲು ಸುಟ್ಟರು ಉಳಿದಿರೋ ವಿಚಾರಧಾರೆ, ಇಂಥವುಗಳನ್ನು ಭಾರತದಿಂದ ಮುಕ್ತ ಮಾಡಿ ಅಂತ ಅಂದರು. ಮೋದಿ ಲಾಸ್ಟ್ ಜೂನ್ 25ಕ್ಕೆ ಸಂವಿಧಾನ ಹತ್ಯಾ ದಿವಸ ಅಂತ ಘೋಷಣೆ ಮಾಡಿದರು. ಕಾರಣ ಏನು? ಮುಂಬರುವ ಪೀಳಿಗೆಗೆ ಭಾರತ ಸರ್ವಾಧಿಕಾರಿ ಮುದುಕಿ ಇಂದಿರಾ ಗಾಂಧಿ ಕೈಯಲ್ಲಿ ಸಿಕ್ಕಿ ಹೇಗೆ ನೆರಳಿತ್ತು ಅನ್ನೋದು ಗೊತ್ತಾಗಬೇಕಲ್ಲ. ಆಕೆಯನ್ನು ಪೂಜೆ ಮಾಡೋ ಇಂದಿನ ಕಾಂಗ್ರೆಸ್ ಕೈಯಾಳುಗಳ ಮನಸ್ಥಿತಿ ದೇಶಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದು ತಿಳಿಬೇಕಲ್ಲ. ಆದರೆ ಕಾಂಗ್ರೆಸ್ ಏನಂತ ಮಾತಾಡ್ತು? ಸಂವಿಧಾನ ಹತ್ಯಾ ದಿವಸ ಅಂತ ಹೆಸರಿಟ್ಟು ಆ ಹತ್ಯೆ ಮೂಲಕ ಕ್ರೌರ್ಯವನ್ನು ಮರೆಯಲಾಗಿದೆ ಅಂತು. ಇದೊಂದು ಬೇಡವಾಗಿತ್ತಾ ಅಂತ ಕೇಳ್ತು. ವಿರೋಧ ಮಾಡಿಯೇ ಮಾಡ್ತು. ಹತ್ಯೆ ಅನ್ನೋ ಶಬ್ದ ಕ್ರೌರ್ಯದಿಂದ ಕೂಡಿದರೆ ಕೊಲ್ಲಿ, ಕೊಂದುಹಾಕಿ, ಮುಗಿಸಿ, ಇಲ್ಲವಾಗಿಸಿ ಬಿಡಿ ಅನ್ನೋದು ಮಾನವೀಯತೆ ಪರವಾದ, ಜೀವಪರವಾದ ಮಾತ.
ಹೇಳ್ರಿ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಸೋಲು ಗೆಲುವು ಇದ್ದಿದ್ದೆ, ನಿರಾಸೆ ಹತಾಶೆ ಆಗುತ್ತೆ. ಆದರೆ ಅಯ್ಯಪ್ಪ ಹತಾಶೆ ಆದರೆ ಹತಾಶೆ ಅಟ್ಟ ಹತ್ತು ಅಂದರೆ ಬೆಟ್ಟ ಹತ್ಕೊಂಡು ಕೂತವ್ರೆ. ಅರೇ ಬಾಬಾ, ಏನಪ್ಪ ಮಾಡಿತ್ತು ನಿಮಗೆ ಆರ್ ಎಸ್ ಎಸ್? ನಿಮ್ಮ ಮನೆಗೆ ಬೆಂಕಿ ಇಟ್ಟಿದ್ದು ಆರ್ ಎಸ್ ಎಸ್? ಅದೇ ನಿಮ್ಮ ತಾಯಿ ಜೀವ ಬಿಟ್ಟರು ಅಂತ ಯೋಗಿ ಆದಿತ್ಯನಾಥ್ ಅವ್ರು ಅಂದಿದ್ರಲ್ಲ, ಆ ಬೆಂಕಿಯನ್ನು ಇಟ್ಟಿದ್ದು ಆರ್ ಎಸ್ ಎಸ್? ರಜಾಕಾರು, ಐ ಮೀನ್ ಮುಸ್ಲಿಮರು. ನಿಮ್ಮ ಮಗ ಏನಂದರು? ಅದೇ ಪ್ರೈಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಮನೇನು ಸುಟ್ಟಿದ್ದು ಮುಸ್ಲಿಮರಲ್ಲ, ಅವ್ರ ಬಗ್ಗೆ ಏನೂ ಮಾತಾಡಬೇಡಿ, ರಜಾಕಾರು ಅಂತ ಅಂದರು. ನಿಮ್ಮ ಮಗನ ಬಿಡ್ರಿ, ಯಾವುದ್ರಲ್ಲೂ ಕ್ಲಾರಿಟಿ ಇಲ್ಲ. ನೀವೇನಂದ್ರಿ? ರಜಾಕಾರ ದಾಳಿ ಬಗ್ಗೆ ನಾನು ಮಾತಾಡಲ್ಲಪ್ಪ ಅಂದ್ರಿ. ಯಾಕೆ ಹೇಳಿ? ಮುಸ್ಲಿಂ ಆಕ್ರೋಶಕ್ಕೆ ಕಾರಣ ಆಗ್ತೀರಿ, ಪಕ್ಷದಿಂದ ಒದ್ದು ಹೊರಗಾಗ್ತಾರೆ ಅನ್ನೋ ಭಯ ನಿಮಗೆ. ಸ್ವಲ್ಪ ನಾಚಿಕೆ ಬಿಟ್ಟು ಬದುಕಿ ಅಂದರೆ, ಇಲ್ಲ ನಾನು ಮೂರೂ ಬಿಟ್ಟು ಬದುಕ್ತೀನಿ ಅಂತಿರಲ್ಲ. ರಜಾಕಾರು ಯಾವ ಧರ್ಮ? ಅವರು ಪೂಜಿಸೋ ದೇವ್ರು ಯಾವುದು? ಗಣಪತಿನ, ಶಿವಪ್ಪನ, ವಿಷ್ಣುನ, ರಾಮನ, ಹನುಮಂತನ, ದುರ್ಗೆನ, ಚೌಡಿನ, ಕಾಳಿನ, ಶಾರದೆನ, ಬುದ್ಧನ, ಯೇಸುನ? ಅಲ್ಲಾಹುವೇ ರಜಾಕಾರ ದೇವರು. ಅಲ್ಲಾಹು ಒಬ್ಬನೇ ರಜಾಕಾರರ ದೇವರು. ಅವರು ಮುಸ್ಲಿಮರೇ. ಯಾಕೆ? ನೀವೇ ಬರೆದಂಥ ಇತಿಹಾಸ ಓದಿಲ್ವಾ? ಅಯ್ಯೋ, ನಿಮ್ಮ ಇತಿಹಾಸವನ್ನು ನಿಮ್ಮ ಮನೆಯ ಗೋಡೆಗಳೇ ಹೇಳ್ತಾ ಇರುವಾಗ ಅದನ್ನು ಗಟ್ಟಿಯಾಗಿ ಹೇಳೋಕ್ಕೆ ಭಯದಿಂದ ಬದುಕೋದು ಯಾಕ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ನಿಮ್ಮ ಸತ್ಯದ ಮಾತುಗಳಿಗೆ ಭದ್ರತೆ ಕೊಡೋದಿಲ್ವಾ? ತಾಯಿಯ ಸಾವಿಗೆ ಕಾರಣವಾದರ ಬಗ್ಗೆಯೇ ಮಾತಾಡೋಕ್ಕೆ ಆಗಲ್ಲ ಅನ್ನೋರು ಇನ್ನು ನಮ್ಮ ಭಾರತಾಂಬೆಯನ್ನು ಬಚಾವ್ ಮಾಡ್ತೀರಾ? ನಿಮ್ಮನ್ನು ನಂಬಕ್ಕಾಗುತ್ತಾ? ಅದು ನಿಮ್ಮಿಂದಾಗುತ್ತಾ? ನಿಮ್ಮ ಪಕ್ಷಕ್ಕೆ ಅಷ್ಟೊಂದು ಶಕ್ತಿ, ಸಾಮರ್ಥ್ಯ, ಇಚ್ಛೆ, ಅಭಿಲಾಷೆ ಇದೆ ಅಂತ ನಾವು ಭಾರತೀಯರು ನಂಬೇಕಾ? BJP RSSನ್ನು ಕೊಲ್ಲಬೇಕಂತೆ, ಮನೆಯವರನ್ನು ಕೊಂದವರ ಬಗ್ಗೆಯೇ ಮಾತಾಡೋದಿಲ್ವಂತೆ. ಯಾಕೆಂದರೆ ಅವರು ವೋಟ್ ಬ್ಯಾಂಕ್ ಅಂತೆ. ಯಾಕಾಗಿ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಗಾಂಧಿ ಫ್ಯಾಮಿಲಿ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಮಾಡಿದ ಅನ್ನೋದು ಎಲ್ಲರಿಗೂ ಅರ್ಥ ಆಗಿರಬೇಕಲ್ಲ. ರೂಮ್ ಒಳಗೆ ಮೀಟಿಂಗ್ ಆಗುತ್ತೆ, ಅದನ್ನು ಅಮ್ಮ ಮಗ ಕೂತ್ಕೊಂಡು ನಿರ್ಧಾರ ತಗೋತಾರೆ. ಈ ಅಪ್ಪಂಗೆ ತುಂಬ ಕೆಲಸ ಇರುತ್ತೆ, ಅಲ್ಲಿ ಹೋಗಿ ಕೋರಬೇಕು, ಹಾಗೆ ಗೋಣಲ್ಲಾಡಿಸ್ಬೇಕು. ಹೌದೌದು, ನೀವು ಹೇಳಿದ ಸರಿ ಇದೆ, ನೀವು ಹೇಳಿದ ಸರಿ ಇದೆ. ಇದು ಖರ್ಗೆ ಕೆಲಸ. ಏನೇ ನಿರ್ಧಾರ ತಗೊಳ್ಳಿ ಅದನ್ನು ಬರ್ಕೊಂಡು ಬರಬೇಕು, ಹೊರಗಡೆ ಬಂದು ಅಧ್ಯಕ್ಷರಾಗಿ ಈ ಘೋಷಣೆ ಮಾಡಬೇಕು. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ 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 ಅಧ್ಯಕ್ಷರು. ಸ್ಟೇಜ್ ಮೇಲೆ ಮೈಕಿದ್ರೆ ನಾನ್ ಸ್ಟಾಪು ಭಾಷಣ, BJP RSS ಕೊಂದಾಕಿ ಅನ್ನೋಣ. ಸ್ಟೇಜ್ ಮೇಲೆ ಮೈಕಿದ್ರೆ ನಾನ್ ಸ್ಟಾಪು ಭಾಷಣ, BJP RSS ಕೊಂದಾಕಿ ಅನ್ನೋಣ. ಸೋನಿಯಾ ಗಾಂಧಿ, ರಾಹುಲ್, ಪಿಂಕಿ ಅಂದರೆ ನನಗೆ ಕ್ರೇಜು, ರಬ್ಬರ್ ಸ್ಟ್ಯಾಂಪು ಅಂತ ನನಗೆ ಹೇಳಬಿಡಿ ಪ್ಲೀಸು. ಕಲಬುರ್ಗಿ ಆಳಿದೆ, ಇಲ್ಲಿ ಬಂದು ಬಾಗಿದೆ, ನನ್ನ ವಾಯ್ಸು ಕೇಳಿಸ್ತಾ ಇತ್ತ ಸಾರ್ 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 ಸಾರ್. ಅಧ್ಯಕ್ಷ 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 ಅಧ್ಯಕ್ಷರು. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.